ಹಲೋ ನಮಸ್ತೆ, ನಾನು ನಿಮ್ಮ ಪ್ರೀತಿಯ ದಿವ್ಯಾ. ಐಗ್ರೀವಾ 888 ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಬನ್ನಿ, ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ವ್ಯೂವರ್ಸ್ಗೆ ಇವತ್ತು ನಿಮ್ಮ ಪ್ರೀತಿ ಪಾತ್ರರ ಪ್ರೇಮ ಸಂದೇಶ ಏನಿದೆ ಅಂತ ನೋಡೋಣ. ನಿಮ್ಮ ಪಾರ್ಟ್ನರ್ ಹೆಸರನ್ನು ನೀವು ಮನಸ್ಸಲ್ಲಿ ನೆನೆಸ್ಕೊಂಡು ನೋಡಿದ್ದೆ ಆದರೆ ಈ ರೀಡಿಂಗು ನಿಮಗೆ ರೆಸನೇಟ್ ಆಗುತ್ತೆ. ಈ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಗುತ್ತೆ. ಅಥವಾ ಅವ್ರ ಫೋಟೋ ಆದರೂ ನೋಡಿಕೊಂಡು ನೀವು ಈ ವಿಡಿಯೋನ ನೋಡೋದ್ರಿಂದ ಈ ಮೆಸೇಜಸ್ಸು ನಿಮಗೆ ರೆಸನೇಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು. ಸಮಯ ಕೊಟ್ಟು ಯೋಚಿಸು ಇನ್ನೊಮ್ಮೆ. ನಿಮ್ಮ ಪ್ರೀತಿ ಪಾತ್ರರಿಗೆ ಸಮಯ ಅನ್ನೋದನ್ನು ಕೊಟ್ಟು ಮತ್ತೆ ಯೋಚನೆ ಮಾಡಿ ಅಂತ ಕೂಡ ಅವರು ಹೇಳ್ತಿದ್ದಾರೆ. ನನಗೆ ಸಮಯ ಕೊಡು ಅಂತ ಹೇಳ್ತಿದ್ದಾರೆ. ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾರಂತೆ, ಅಥವಾ ನೀವು ಅವರಿಗೆ ಮೆಸೇಜ್ ಮಾಡಬೇಕಂತೆ. ನಿಮ್ಮ ಪ್ರೀತಿಗೆ ಕೆಲವರು ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ. ಕೆಲವ್ರ ಪ್ರೀತಿಗೆ ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಆಗಿದೆ. ಮನೆತನದ ಅಡ್ಡಿ ಕೂಡ ಇದೆ. ನಿಮ್ಮ ಪ್ರೀತಿಗೆ ನಿಮ್ಮ ಮನೆಯವ್ರದ್ದಾಗಿರ್ಬೋದು, ಇಲ್ಲ ಅವರ ಮನೆಯವ್ರದ್ದು, ಇಬ್ಬರು ಎನರ್ಜಿ ಕೂಡ ಇಲ್ಲಿ ನನಗೆ ಬರ್ತಿದೆ. ಎರಡು ಮನೆಯವರ ಮನೆತನ ಕೂಡ ಇಲ್ಲಿ ಅಡ್ಡಿ ಆಗಿರ್ಬೋದು. ಅವರ ಹೃದಯ ನಿಮ್ಮನ್ನು ನೆನೆಸ್ಕೊಂಡು ತುಂಬ ಕಣ್ಣೀರಾಗ್ತಿದೆಯಂತೆ. ತುಂಬ ನಿದ್ರೆ ಮಾಡೋಕ್ಕಾಗ್ತಿಲ್ವಂತೆ. ನಿದ್ದೆ ಮಾಡದೇ ಇರೋಗೆ ನಿಮ್ಮ ನೆನಪು ಅವರನ್ನು ಕಾಡ್ತಿದೆ. ಕೆಲವರು ಸೋಲ್ಮೇಟ್ ಕೂಡ ಇದ್ದೀರಾ. ನೀವು ತುಂಬ ಬ್ಯೂಟಿಫುಲ್ ಆಗಿದ್ದೀರಾ ಅಂತ ಅವರು ಹೇಳ್ತಿದ್ದಾರೆ. ನನ್ನ ಪ್ರೀತಿ, ನನ್ನ ಲವ್, ನನ್ನ ಪಾರ್ಟ್ನರು ತುಂಬ ಬ್ಯೂಟಿಫುಲ್ ಅಂತ ಹೇಳ್ತಿದ್ದಾರೆ. ಕೆಲವರು ನಿಮ್ಮ ಪ್ರೀತಿ ಯಾವಾಗ ನೀವು ಪ್ರೀತಿ ಪಾತ್ರನ ಯಾವಾಗ ಮದುವೆ ಆಗ್ತೀರಾ ಅಂತ ಇಲ್ಲಿ ಯಾರಾದರೂ ಪ್ರಶ್ನೆ ಕೇಳಿದರೆ ಅವರಿಗೆ ಜನವರಿ ಅಥವಾ ಡಿಸೆಂಬರ್ ಮಾರ್ಚಲ್ಲಿ ಆಗುವಂಥದ್ದು ಇದೆ. ಕೆಲವರು ಮದುವೆನ ಮಾಡಿಕೊಂಡು ವಿದೇಶ ಪ್ರಯಾಣಕ್ಕೆ ಕೆಲಸದ ಮೇಲೆ ಹೋಗೋ ಅಂಥವ್ರು ಕೂಡ ಇಲ್ಲಿ ಇದ್ದೀರಾ. ಆದರೆ ಸಮಯಕ್ಕೆ ಕಾಯಿರಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಮ ಪಾರ್ಟ್ನರು ಸಮಯ ಕೊಡಿ, ಕಾಯುವಿಕೆ ಅಂತ್ಯ ಕೂಡ ಹೇಳ್ತಿದ್ದಾರೆ. ಕೆಲವರು ಕಾಯಿರಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. 1 ತಿಂಗಳು ಬೇಕು ಅಂತ ಕೂಡ ಇಲ್ಲಿ ಕೆಲವ್ರಿಗೆ ಕೇಳ್ತಾ ಇದ್ದಾರೆ. ಮತ್ತೆ ನಾವು ಒಂದಾಗೋಣ ಪ್ಲೀಸ್ ಅಂತ. ಕೆಲವರು ನಾವು ಮತ್ತೆ ಮೊದಲಿನಂತೆ ಒಂದಾಗಿ ಚೆನ್ನಾಗಿರೋಣ ಅಂತ ಕೂಡ ಕೇಳ್ತಿದ್ದಾರೆ. ಕನಸುಗಳೆಲ್ಲ ನನಸಾಗುತ್ತದೆ ಬಹಳ ಬೇಗ ಅಂತ ಕೂಡ ಯಾರೆಲ್ಲ ಕನಸನ್ನು ಕಟ್ಕೊಂಡಿದ್ದೀರಾ ಆ ಕನಸೆಲ್ಲ ಆದಷ್ಟು ಬೇಗ ನನಸಾಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಓಕೆ, ಐ ಲವ್ ಯು, ವೆರಿ ವೆರಿ ಸಾರಿ ಅಂತ ಕೂಡ ಕೆಲವರು ಸಾರಿ ಕೂಡ ನಿಮ್ಮನ್ನು ಪ್ರೀತಿಯಿಂದ ಕೇಳ್ಕೊತಾ ಇದ್ದಾರೆ. ಮನೆಯವರ ಒಪ್ಪಿಗೆ ಇವಾಗ ಸಿಕ್ಕಿದೆಯಂತೆ. ನಿಮ್ಮ ಪ್ರೀತಿಗೆ ಅವರು ಒಪ್ಕೊಂಡಿದ್ದಾರೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸಮಯ ಬಂದಿದೆ, ಮತ್ತು ನಿಮ್ಮ ಹತ್ರ ಬರ್ತೀನಿ, ಬರುವಂಥ ಸಮಯ ಬಂದಿದೆ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಸ್ನೇಹಿತರ ಸಹವಾಸ, ಕೆಲವೊಂದು ಬೇಡವಾದ ಅಭ್ಯಾಸಗಳಿಂದ ಕೂಡ ನಿಮ್ಮ ಪ್ರೀತಿಗೆ ತೊಂದರೆ ಆಗಿರ್ಬೋದು. ಅದೇ ನಿಮ್ಮ ಪ್ರೀತಿ ನಿಷ್ಕಲ್ಮಶವಾಗಿದೆ. ಟ್ವಿನ್ ಫ್ಲೇಮ್ ಎನರ್ಜಿ ಕೂಡ ಇಲ್ಲಿ ಕೆಲವರಿಗೆ ಇದೆ. ಮುಂದಿನ ವರ್ಷದ ಒಳಗೆ ಕೂಡ ನಿಮ್ಮ ಪ್ರೀತಿ ಮದುವೆ ರೂಪಕ್ಕೆ ಬರಬಹುದು ಅನ್ನೋದು ಕೂಡ ಅವರು ಹೇಳ್ತಿದ್ದಾರೆ. ನಮ್ಮ ಪ್ರೀತಿ ಮುಂದಿನ ವರ್ಷದೊಳಗೆ ಮದುವೆ ರೂಪಕ್ಕೆ ತಗೊಂಬರ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಐ ವಿಲ್ ಕಮ್ ಬ್ಯಾಕ್ ಟು ಯು ಡಿಯರ್ ಅಂತ ಕೂಡ ಅವರು ಹೇಳ್ತಿದ್ದಾರೆ. ನಾನು ನಿಮ್ಮ ಹತ್ರ ಮತ್ತೆ ಬರ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಮಾತು ತಪ್ಪು ಮಾಡಿದೆ, ಸಾರಿ ಅಂತ ಕೂಡ ಹೇಳ್ತಿದ್ದಾರೆ. ಬಹಳ ಬೇಗ ಬರ್ತೀನಿ ಅಂತ ಕೂಡ ಅವರು ಹೇಳ್ತಿದ್ದಾರೆ. ನನ್ನನ್ನು ಕ್ಷಮಿಸ್ತೀಯ, ಒಪ್ಕೊತೀಯ ಮತ್ತೆ ಅಂತ ಕೂಡ ಅವರು ಹೇಳ್ತಿದ್ದಾರೆ. ಕೆಲವು ಬೇಡದ ಜಂಜಾಟದಿಂದ ನಮ್ಮ ಪ್ರೀತಿನಲ್ಲಿ ಸಮಸ್ಯೆ ಆಗಿತ್ತು. ಆ ಸಮಸ್ಯೆನ ನಾನು ಸರಿ ಮಾಡ್ಕೊತೀನಿ ಅಂತ ಕೂಡ ಹೇಳ್ತಿದ್ದಾರೆ. ಕೆಲವರು ಇಲ್ಲಿ ದ್ರೋಹ ಮೋಸ ಕೂಡ ಆಗಿದೆ. ಆ ದ್ರೋಹ ಮೋಸನ ಮತ್ತೆ ಬೇಡ, ಕ್ಷಮಿಸಿ ಅಂತ ಕೂಡ ಹೇಳ್ತಿದ್ದಾರೆ. ಕ್ಷಮೆಯ ನಿರೀಕ್ಷೆಯನ್ನು ಅವರು ನಿಮ್ಮಿಂದ ನಿರೀಕ್ಷೆ ಮಾಡ್ತಿದ್ದಾರೆ. ನಿಮ್ಮಿಂದ ಅವರು ಕ್ಷಮೆನ ನಿರೀಕ್ಷೆ ಮಾಡ್ತಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಯಾರಿಗೆಲ್ಲ ರೆಸನೇಟ್ ಆಯಿತು ಅವ್ರು ಮಾತ್ರ ತಗೊಳ್ಳಿ, ಇಲ್ಲಾಂದರೆ ಬೇಡ. ಒಂದೇ ಜನರಲ್ ರೀಡಿಂಗ್ ಆಗಿರುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್ ಮೈ ಚಾನಲ್. ಓಕೆ, ಥ್ಯಾಂಕ್ ಯು.